ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಮನ್ನು ಒಂದು ಬ್ಯೂಟಿಫುಲ್ ಆದಂಥ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀನಿ. ಅದು ಯಾವುದು ಅಂತ ಅಂದ್ಕೊಂಡ್ರೆ ನೋಡಿ, ಲಾಲ್ಬಾಗು. ನಾವು ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ತುಂಬ ಹೂವಿನ ಗಿಡಗಳನ್ನ ಜೋಡಿಸಿದ್ದಾರೆ. ಅದು ತುಂಬ ಅಂದರೆ ಬರೀ ಸೇವಂತಿಗೆ ಗಿಡಗಳನ್ನೇ ಜಾಸ್ತಿ ಇಟ್ಟಿದ್ದಾರೆ. ಕಲ್ಲರು ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗೇ ಜೋಡಿಸಿದ್ದಾರೆ. ಸೇವಂತಿಗೆ ಮತ್ತು ಚೆಂಡು ಹೂವು ಮತ್ತು ಇನ್ನು ಶೋ ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ಅಲ್ಲಿ ಮತ್ತು ಕಾರಂಜಿನೂ ಸಹ ಇದೆ, ಅಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಕಾರಂಜಿ ಸುತ್ತಲೂ ಹೂವಿನ ಗಿಡಗಳೆಲ್ಲನೂ ಜೋಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಎಂಟ್ರೆನ್ಸನ್ನಲ್ಲೇ ಚೆನ್ನಾಗಿದೆ, ಅಂದರೆ ಜಾಸ್ತಿ ಅಂದರೆ ಸೇವಂತಿಗೆ ಗಿಡಗಳೇ ಅಲ್ಲಿ ಅಟ್ರಾಕ್ಷನ್ನಾಗಿ ಕಾಣೋದು, ಅಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ನಾವು ಇಲ್ಲಿ ಕಾರಂಜಿ ಎಲ್ಲ ನೋಡ್ತೀವಲ್ಲ, ಅದರ ಪಕ್ಕದಲ್ಲೇ ಟಿಕೆಟ್ ಕೌಂಟ್ರ್ ಇದೆ. ವೀಕ್ ಡೇಸಲ್ಲಿ 80 ರೂಪಾಯಿ ಇರುತ್ತೆ ಒಬ್ಬರಿಗೆ ಟಿಕೆಟು. ಇನ್ನು ವೀಕೆಂಡಲ್ಲಿ ಮತ್ತು ಗೌರ್ಮೆಂಟ್ ಹಾಲಿಡೇ ಇದ್ದಾಗ 100 ರೂಪಾಯಿ ಇರುತ್ತೆ ಒಬ್ಬರಿಗೆ. ಈ ಫ್ಲವರ್ ಶೋ ಇರೋದು 27ನೇ ತಾರೀಕು ಲಾಸ್ಟ್ ಡೇಟು. ಯಾರು ಇನ್ನೂ ಹೋಗಿಲ್ಲ, ಹೋಗಿ. ಯಾಕೆಂದರೆ ಇನ್ನೊಂದು 4 ದಿನ 5 ದಿನ ಇದೆ ಅನಿಸುತ್ತೆ ಅಷ್ಟೇ ಡೇಟು. ಅದಕ್ಕೋಸ್ಕರನೇ ನಾನು ವಿಡಿಯೋನ ಬೇಗನೆ ಹಾಕ್ತಾ ಇದ್ದೀನಿ. ನಾವು ವಿಡಿಯೋ ಮಾಡಿದ ತಕ್ಷಣವೇ ಇದನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೋಡಿ, ನಾವು ಇವು ಟಿಕೆಟ್ ಎಲ್ಲ ತಗೊಂಡ್ವಿ, ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಬ್ಯಾಗ್ ಎಲ್ಲನೂ ಚೆಕ್ ಮಾಡ್ತಾರೆ. ಯಾಕೆ ಅಂತಂದರೆ ಇದು ನೀರಿನ ಬಾಟ್ಲೆಲ್ಲ ಇದ್ದರೆ ತಗೊಂಡೋಗ್ಬಾರ್ದು ಅಂತ ಅಂದ್ಬಿಟ್ಟು, ಪ್ಲಾಸ್ಟಿಕ್ ಎಲ್ಲ ತಗೊಂಡೋಗ್ಬಾರ್ದು ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ಇನ್ನು ಮಾಮೂಲಿ ನಾವು ವಾಟರ್ ಬಾಟ್ಲು ಎಲ್ಲ ಮನೆಯಿಂದ ತರ್ತೀವಲ್ಲ, ಅದಿದ್ರೇ ಏನೂ ಆಗೋದಿಲ್ಲ. ಈ ಮಾಮೂಲಿ ನಾವು ಅಂಗಡಿನಲ್ಲೆಲ್ಲ ತಗೋತೀವಲ್ಲ ನೀರಿಂದು ಬಾಟ್ಲು, ಆ ಥರ ಇದ್ದರೆ ಅಲ್ಲಿ ಒಳಗಡೆ ಬಿಡೋದಿಲ್ಲ. ಅದಕ್ಕೆ ಈ ವಿಡಿಯೋನ ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ, ನಿಮಗೆ ನೋಡೋಕ್ಕೂ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಪಾರ್ಟ್ 1 ಪಾರ್ಟ್ 2 ಮಾಡ್ತಾ ಇದ್ದೀನಿ. ಅಲ್ಲಿರೋದನ್ನೆಲ್ಲ ಪ್ರತಿಯೊಂದೂ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ ಅಂತಲೇ. ಒಂದು ಇಂಚು ಬಿಡ್ದಂಗೆ ಎಲ್ಲನೂ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಇನ್ನು ನಾವು ಟಿಕೆಟ್ ತೊಗೊಂಡು ಒಳಗಡೆ ಬಂದ್ರೂ ಇದು ಕಾರಂಜಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಗಿಡಗಳೆಲ್ಲ ಜೋಡಿಸಿದ್ದಾರೆ. ತುಂಬ ಅಂದರೆ ಬರೀ ಸೇವಂತಿಗೆ ಗಿಡಗಳೇ ಹೆಚ್ಚು ಇರೋದು ಇಲ್ಲಿ. ಆ ಚೆಂಡು ಹೂವು ಅಷ್ಟೇ, ಕಲರ್ ಚೆಂಡು ಹೂವು, ಗ್ರೀನ್ ಕಲರು ಮತ್ತು ಯೆಲ್ಲೋ ಕಲರು, ಈ ವೈಟು, ಈ ಥರ ಎಲ್ಲ ಚೆನ್ನಾಗಿದ್ದಾವೆ. ಅದು ಎಷ್ಟು ದಪ್ಪ ಚೆಂಡು ಹೂವು, ತುಂಬ ಚೆನ್ನಾಗಿದೆ. ನಾವು ಇವಾಗ ನೋಡಿ ಅದು ಕಾರಂಜಿ ಎಲ್ಲ ನೋಡಿಕೊಂಡು ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಗಾಜಿನ ಮನೆ ಕಡೆ ಹೊರಟಿದ್ದೀವಿ. ಅಲ್ಲಿ ಉದ್ದಕ್ಕೂ ತಿಂಡಿ ಅದು ಇದು ಎಲ್ಲ ಇಟ್ಕೊಂಡಿರ್ತಾರೆ. ಇನ್ನು ಹಾಗೆ ಮುಂದೆ ಬಂತು ಅಂದರೆ ಇಲ್ಲಿ ಕೆರೆ ಇದೆ. ಆ ಕೆರೆನಲ್ಲೂ ಅಲ್ಲೂ ಕಾರಂಜಿ ಥರ ಮಾಡಿದ್ದಾರೆ ನೋಡಿ. ಅಲ್ಲಿ ಅಷ್ಟೇ ನಾವು ಅಲ್ಲಿ ಮುಂದೆ ದೂರ ಏನು ಹೋಗಲಿಲ್ಲ, ಅಲ್ಲಿ ಸ್ವಲ್ಪನೇ ನೋಡಿಕೊಂಡು ಮತ್ತೆ ನಾವು ಅಲ್ಲಿ ಗಾಜಿನ ಮನೆ ಕಡೆ ಹೊರಟ್ವಿ. ವಾಕ್ ಮಾಡೋರಿಗಂತೂ ಇದು ತುಂಬಾ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ. ಅಲ್ಲಿ ಮರ ಗಿಡಗಳು ಅಂದರೆ ಯಾವ ಕಡೆ ಕಣ್ಣು ಹಾಯಿಸಿದ್ರೂ ಫುಲ್ಲು ಹಸಿರಾಗೇ ಇರುತ್ತೆ. ತುಂಬ ಚೆನ್ನಾಗಿದೆ ಲಾಲ್ಬಾಗ್ ಅಂತೂ. ನಾವು ಸುಮಾರು ಸತಿ ಎಲ್ಲ ಹೋಗಿದ್ದೀವಿ, ಆದರೆ ಫ್ಲವರ್ ಶೋಗೆಲ್ಲ ಹೋಗಿರೋದು ಇದೇ ಫಸ್ಟ್ ಟೈಮು ನೋಡಿ. ಅಲ್ಲೆಲ್ಲ ಪಾರಿವಾಳಗಳು, ಆಮೇಲೆ ಇವರಂತೂ ನಮ್ಮನ್ನು ಬಿಡೋದೇ ಇಲ್ಲ. ಯಾರು ಅಂತ ಅಂದ್ಕೊಂಡ್ರ ಮಂಗಗಳು ನೋಡಿ ಅಲ್ಲೇ ಇದ್ದಾವೆ. ಅದಕ್ಕೆ ಕಾವ್ಯ ವಿಡಿಯೋ ಮಾಡಿದ್ದಾಳೆ ನೋಡಿ. ಇವರಂತೂ ನಮ್ಮನ್ನು ಎಲ್ಲೋದ್ರೂ ಬಿಡಲ್ಲ ಅಂತ ಅಂದ್ಕೊಂಡು ಅಲ್ಲಿ ವಿಡಿಯೋ ಮಾಡಿದ್ವಿ ಅದನ್ನು. ಇನ್ನು ನೋಡಿ ಇಲ್ಲಿ ಅಲ್ಲಿ ಎಂಟ್ರೆನ್ಸಿಂದನೇ ಸ್ಟಾರ್ಟು ಹೂವಿನ ಗಿಡಗಳನ್ನೆಲ್ಲ ಜೋಡಿಸಿದ್ದಾರೆ. ಅಂದರೆ ವೆರೈಟಿ ಹೂವಿನ ಗಿಡಗಳು ಮತ್ತು ಶೋ ಗಿಡಗಳು ಇದೆಲ್ಲನೂ ಚೆನ್ನಾಗೇ ಜೋಡಿಸಿದ್ದಾರೆ. ಇವತ್ತೇನು ಅಷ್ಟೊಂದು ರಶ್ ಇರಲಿಲ್ಲ. ಇವತ್ತು ನಾವು ಹೋಗಿರೋದು ಗುರುವಾರದ ದಿನ. ನಾವು ಹೋಗಿರೋದು 23ನೇ ತಾರೀಕು ಗುರುವಾರದ ದಿನ ಹೋಗಿದ್ದೀವಿ. ನಾನು ಆವತ್ತೇ ಸಂಜೆನೇ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾಕೆಂದರೆ ನೀವು ಹೋಗೋರಿದ್ರೆ ಹೋಗಿ. 27ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದು. ಅದಕ್ಕೋಸ್ಕರನೇ ನಾನು ಬೇಗ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಇನ್ನು ಹಂಗೆ ನಾವು ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರಲ್ಲಿ ಸೀಬೆಹಣ್ಣಿತ್ತು. ಒಂದು ಸೀಬೆಹಣ್ಣು ತೊಗೊಂಡ್ವಿ ನೋಡಿ. ಇದು 40 ರೂಪಾಯಿ ಅಂತೆ, ತುಂಬ ಕಾಸ್ಟ್ಲಿ. ಅಲ್ಲೆಲ್ಲ ಏನೇ ತೊಗೊಂಡ್ರೂ ತುಂಬಾ ಕಾಸ್ಟ್ಲಿ. ಯಾಕೆಂದರೆ ಇವಾಗ ಫ್ಲವರ್ ಶೋ ಬೇರೆ ನಡೀತಿದೆಯಲ್ಲ, ಅವ್ರಿಗೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ರೇಟ್ ಹೇಳ್ತಾರೆ. ಏನು ಮಾಡೋಕ್ಕಾಗೋದಿಲ್ಲ, ತಗೊಳ್ಳೇಬೇಕಲ್ವಾ,
ತಿನ್ನಲೇಬೇಕು, ತಗೊಳ್ಳೇಬೇಕು. ಅದಕ್ಕೆ ಅಂತಲೇ ನಾವೊಂದು ಸೀಬೆಹಣ್ಣು ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಗಾಜಿನ ಮನೆ ಹತ್ರ ನೋಡಿ ಫುಲ್ಲು ಉದ್ದಕ್ಕೂ ಇಟ್ಕೊಂಡಿದ್ದಾರೆ, ತಿಂಡಿಗಳು, ಜ್ಯೂಸು, ನೀರು ಎಲ್ಲ ಪ್ರತಿಯೊಂದು ಇಟ್ಟಿದ್ದಾರೆ. ಇನ್ನು ಅಲ್ಲಿ ಲಾಲ್ಬಾಗ್ ಅವರು ಅಲ್ಲಲ್ಲೇ ನೀರು ಕುಡಿಯೋಕ್ಕೂ ವ್ಯವಸ್ಥೆನೂ ಮಾಡಿದ್ದಾರೆ ಚೆನ್ನಾಗೆ. ಡಸ್ಟ್ಬಿನ್ ವ್ಯವಸ್ಥೆಗಳು ಮತ್ತು ನೀರಿನ ವ್ಯವಸ್ಥೆಗಳು ಎಲ್ಲ ಚೆನ್ನಾಗಿದೆ. ನೋಡಿ ಈ ಕಡೆ ಬಂದರೆ ಇಲ್ಲಿ ರೋಸ್ ಗಿಡ ಎಷ್ಟು ಚೆನ್ನಾಗಿದೆ. ರೋಸ್ ಗಿಡಗಳಂತೂ ಅಪ್ಪ ನೋಡೋಕ್ಕೆ 2 ಕಣ್ಣೇ ಸಾಲೋದಿಲ್ಲ. ಕಣ್ಣಿಗಂತೂ ಹಬ್ಬ ಅಂದರೆ ಹಬ್ಬ, ಅಷ್ಟು ಚೆನ್ನಾಗಿದ್ದಾವೆ ರೋಸ್ ಗಿಡಗಳು. ನಾವಂತೂ ಅಲ್ಲಿ ಸುಮಾರು ಹೊತ್ತು ನಿಂತ್ಕೊಂಡ್ವಿ ರೋಸ್ ಗಿಡಗಳೇ ನೋಡಿಕೊಂಡು, ಮತ್ತು ವಿಡಿಯೋ ಎಲ್ಲ ಮಾಡಿಕೊಂಡು ಸುಮಾರು ಹೊತ್ತು ನಿಂತ್ಕೊಂಡ್ವಿ. ಅದು ಎಷ್ಟು ದಪ್ಪ ರೋಸ್ ಹೂವು ಅಂದರೆ ಒಂದು ಬೊಗಸೆ ಅಷ್ಟಾಗುತ್ತೆ. ಒಂದು ಹೂವು ಕೈಯಲ್ಲಿ ಹಿಡ್ಕೊಂಡ್ರೆ ನಾವು ಒಂದು ಬೊಗಸೆ ಅಷ್ಟಾಗುತ್ತೆ, ಅಷ್ಟು ದೊಡ್ಡ ದೊಡ್ಡ ಗುಲಾಬಿ ಗಿಡಗಳಿದ್ದಾವೆ. ಮತ್ತು ಇನ್ನು ಈ ಕಡೆ ಒಂದು ಮರದ ಬುಡದಲ್ಲಿ ಚೆಂಡು ಚಿಕ್ಕ ಚಿಕ್ಕ ಚೆಂಡುವಿನ ಗಿಡಗಳು ಮತ್ತು ಜೀನಿಯಾ ಇದೆಲ್ಲನೂ ಹಾಕಿದ್ದಾರೆ. ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಕಲ್ಲರು ನೋಡಿ, ಇದು ಜೀನಿಯಾ ಮತ್ತು ಅದರಲ್ಲಿ ಸೇವಂತಿಗೆ ಹೂವು ಮತ್ತು ಚೆಂಡು ಹೂವು ಈ ಥರದ್ದೆಲ್ಲನೂ ಇಟ್ಟಿದ್ದಾರೆ. ಅದು ಬುಡದ್ದು ಸುತ್ತಲೂ ಚೆನ್ನಾಗಿ ಕಾಣಲಿ ಅಂತ ಇಟ್ಟಿದ್ದಾರೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಅದು ಫುಲ್ಲು ಉದ್ದಕ್ಕೂ ಇಟ್ಟಿದ್ದಾರೆ, ಗಾಜಿನ ಮನೆವರೆಗೂ ಇಟ್ಟಿದ್ದಾರೆ. ನಾವು ಅಂದರೆ ಈ ಸೈಡ್ ಗೇಟ್ ಕಡೆಯಿಂದ ಬಂದ್ವಿ ನಾವು, ಮೆಟ್ರೋ ಸ್ಟೇಷನ್ ಇದೆಯಲ್ಲ ಆ ಸೈಡಿಂದ ಹೋದ್ವಿ ನಾವು. ನೋಡಿ ಇಲ್ಲೆಲ್ಲ ಚೆಂಡು ಹೂವು ಎಲ್ಲ ಇದ್ದಾರೆ, ಕಲ್ಲರ್ ಚೆಂಡು ಹೂವು ಗಿಡಗಳು. ಅದರಲ್ಲಿ ನೋಡಿ ಅಲ್ಲಿ ಒಂದು ಚಿಟ್ಟೆ ಬೇರೆ ಇದೆ. ಅದು ಚೆಂಡು ಹೂದು ಅದು ಮಕರಂದ ಇರೋದಕ್ಕೆ ಅಂತ ಬಂದಿದೆ ಅದು ಚಿಟ್ಟೆ. ನೋಡಿ ಇನ್ನು ಮುಂದೆ ಬಂತು ಅಂದರೆ ಇಲ್ಲಿ ನರ್ಸರಿಗಳು. ಇಲ್ಲಿ ಬೇರೆ ಬೇರೆ ಅವರೆಲ್ಲರೂ ಇಲ್ಲಿ ಗಿಡಗಳನ್ನ ತಂದು ಮಾರ್ತಾರೆ. ಅಂದರೆ ಸುಮಾರು ನರ್ಸರಿಗಳಿತ್ತು, ಅಲ್ಲಿ ನೋಡಿದ್ವಿ ನಾವು. ಆ ನರ್ಸರಿಗಳಲ್ಲಿ ಹೋಗಿ ಗಿಡಗಳೆಲ್ಲ ಕೇಳಿದ್ರೆ ತುಂಬ ರೇಟ್ ಇತ್ತು. ಅಂದರೆ ಹಂಗಾಗಿ ನಾನು ಯಾವುದೇ ಥರ ಗಿಡಗಳನ್ನ ತಗೊಳ್ಳಿಲ್ಲ. ಅಲ್ಲಿ ಅಂದರೆ ಸುಮಾರು ಜನ ತಗೊಳ್ತಾ ಇದ್ರು ಗಿಡಗಳೆಲ್ಲ. ಹೆಂಗೆ ಅಂದರೆ ಡಬಲ್ ರೇಟ್ ಇರೋದು ಅಲ್ಲಿ. ನಾನು ನೋಡಿರೋ ಪ್ರಕಾರ ದಾಸವಾಳ ಗಿಡ 100 ರೂಪಾಯಿ, ಸೇಮ್ ಗಿಡ ನಾನು ಏನು ದೊಡ್ಡಾಲದ ಮರದಿಂದ ತಂದಿದ್ದೆ ಅದೇ ಗಿಡನ ನೋಡೋಣ ಅಂತ ಕೇಳಿದೆ ನಾನು. 100 ರೂಪಾಯಿ ಹೇಳಿದ್ರು. ಮತ್ತು ಸೇವಂತಿಗೆನೂ ಅಷ್ಟೇ 100 ರೂಪಾಯಿ, ಅಲ್ಲೇ ಬೋರ್ಡ್ ಹಾಕಿದ್ದಾರೆ 100 ರೂಪಾಯಿ. ಆಮೇಲೆ ಒಂದು ಗಿಡ ತೊಗೊಂಡ್ರೆ 100 ರೂಪಾಯಿ, 3 ಗಿಡ ತೊಗೊಂಡ್ರೆ 200 ರೂಪಾಯಿ ಕೊಡ್ತಾರೆ. ಈ ಥರ ಇದೆ. ಅಂದರೆ ಸುಮಾರು ಜನ ಎಲ್ಲ ತಗೊತಾ ಇದ್ರು. ನಾನೇನು ಯಾವುದೇ ಥರ ಗಿಡ ತಗೊಳ್ಳಿಲ್ಲ. ಕಮ್ಮಿ ಇದ್ದರೆ ತಗೊಳ್ಳೋಣ ಅಂತ ಕೇಳಿದೆ. ಅದು ರೇಟ್ ನೋಡಿ ನನಗೆ ಯಾಕೋ ಬೇಡ, ಮೊನ್ನೆ ಎಲ್ಲ ತಗೊಬಂದಿದ್ದೀನಿ ಗಿಡಗಳು, ಇನ್ನೇನಕ್ಕೆ ಬೇಡ ಅಂತ ಅಂದ್ಬಿಟ್ಟು ಯಾವುದೇ ಥರ ಗಿಡಗಳೇನು ತಗೊಳ್ಳಿಲ್ಲ. ಅಂದರೆ ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೇ, ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಅಂದರೆ ಬೇರೆ ಯಾವುದೇ ಥರ ಗಿಡ ಏನೂ ತಗೊಳ್ಳಿಲ್ಲ ನಾನು. ಅಂದರೆ ಮರ್ಗ ಒಂದು ತಗೋಬೇಕಾಗಿತ್ತು, ಅದು ನನ್ನ ಹತ್ರ ಇಲ್ಲ. ಹಂಗಾಗಿ ಅದನ್ನು ನೋಡಿದ್ವಿ. ಈ ಕಡೆ ನಾನು ತಗೊಳ್ಳೋಣ ಅಂತ ತಗೊಂಡ್ವಿ. ಅದು 50 ರೂಪಾಯಿ ಹಾಕಿದ್ರು ರೇಟು. ತಗೊಂಡ್ವಿ. ಮತ್ತು ಹಿಡ್ಕೊಂಡು ಅಲ್ಲಿ ಗಾಜಿನ ಮನೆ ಒಳಗಡೆ ಎಲ್ಲ ಹೋಗೋಕ್ಕಾಗೋದಿಲ್ವಲ್ಲ, ಆ ಕಡೆಯಿಂದ ಬರ್ಬೇಕಾದ್ರೆ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ ಕಡೆಯಿಂದ ಬರೋ ಅಷ್ಟರೊಳಗೆ 100 ರೂಪಾಯಿ ಹೇಳಿದ್ರು, ತಗೊಳ್ಳಿಲ್ಲ. ನೋಡಿ ಇದೊಂದು ಕಿತ್ತಳೆ ಹಣ್ಣು, ಇದು ಎಷ್ಟು ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟೊಂದು ಕಿತ್ತಳೆ ಹಣ್ಣೆಲ್ಲ ಬಿಟ್ಟಿದೆ. ತುಂಬ ಚೆನ್ನಾಗಿತ್ತು ನರ್ಸರಿಗಳು ಎಲ್ಲ ಸಹ. ಮತ್ತು ದಾಸವಾಳ ಗಿಡಗಳೂ ಅಷ್ಟೇ ತುಂಬ ದೊಡ್ಡ ಗಿಡಗಳೆಲ್ಲ ಇಟ್ಟಿದ್ರು, ರೋಸ್ ಗಿಡಗಳೆಲ್ಲ ಇಟ್ಟಿದ್ರು. ಮತ್ತು ಇದು ಪಾಟ್ಗಳು, ಇದು ಡಿಸೈನ್ ಪಾಟ್ಗಳೆಲ್ಲ ಇಟ್ಟಿದ್ರು. ಅದೇ ತುಂಬ ಕಾಸ್ಟ್ಲಿ ಇತ್ತು. ಯಾಕೆಂದರೆ ಅವರೂ ಸ್ವಲ್ಪ ವ್ಯಾಪಾರ ಆಗಲಿ ಅಂತ ಬಂದಿರ್ತಾರಲ್ವ ಬೇರೆ ನರ್ಸರಿ ಅವರು ಇಲ್ಲಿಗೆ. ಹಾಗಾಗಿ ಅವರು ಹೇಳ್ತಾರೆ ರೇಟು, ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಈಗ ಯಾರೇ ಆದರೂ ಅಷ್ಟೇ, ಏನಾದರೂ ಒಂದು ಜಾತ್ರೆ ಆಗಲಿ ಅಥವಾ ಒಂದು ಫ್ಲವರ್ ಶೋ ಆಗಲಿ ಅಲ್ಲಿಗೇನಕ್ಕೆ ಹೋಗ್ತಾರೆ ಹೇಳಿ, ಏನೋ ಒಂದು 4 ಕಾಸು ನಮಗೂ ಹೆಚ್ಚಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಹೋಗ್ತಾರೆ. ಈಗ ಅವರು ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ, ನಾವು ತಪ್ಪು ಅಂತ ಅನ್ನೋಕ್ಕೂ ಆಗೋದಿಲ್ಲ ಅಲ್ವಾ. ಅವರವರು ಒಂದೊಂದು ಒಬ್ಬೊಬ್ರದ್ದು ಈ ಅಭಿಪ್ರಾಯ ಇರುತ್ತೆ. ಏನೋ ನಮಗೂ ಒಂದು 10 ರೂಪಾಯಿ ಹೆಚ್ಚಿಗೆ ಬಂದರೆ ನಮಗೂ ಏನಕ್ಕಾದರೂ ಆಗುತ್ತೆ, ಒಂದು ಗಾಡಿ ಬಾಡಿಗೆಗೋ ಅಥವಾ ಏನಕ್ಕಾದರೂ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಈಗ ನಾವು ಅವ್ರು ಜಾಸ್ತಿ ಹೇಳಿದ್ದಾರೆ ಅಂತ ನಾವು ಹಂಗೆ ಅನ್ನೋಕ್ಕಾಗುತ್ತಾ ಜಾಸ್ತಿ ಅಂತ. ಇಲ್ಲಿ ಸೇವಂತಿಗೆ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಕಲ್ಲರು ಸೇವಂತಿಗೆ ಗಿಡ ಎಲ್ಲ ಇತ್ತು. ಮತ್ತು ಇದು ಶೋ ಗಿಡಗಳೂ ಅಷ್ಟೇ ತುಂಬ ಚೆನ್ನಾಗಿದ್ದು. ಅಂದರೆ ದಾಸವಾಳ ಗಿಡನೂ ಇತ್ತು, ಚೆನ್ನಾಗಿತ್ತು. ಅಂದರೆ ತುಂಬ ದೊಡ್ಡದು, ರೇಟೆಲ್ಲ ಜಾಸ್ತಿನೇ ಇತ್ತು.
₹200 ಏನೋ ಗೊತ್ತಿಲ್ಲ, ಇನ್ನೂ ಜಾಸ್ತಿ ಇತ್ತು. ಅದು ಸೇವಂತಿಗೆ ಗಿಡ, ದಾಸವಾಳ ಗಿಡ ಎಲ್ಲ. ಮತ್ತು ಇನ್ನೂ ಚಿಕ್ಕ ಚಿಕ್ಕದು ಮೊನ್ನೆ ನಾನು ದೊಡ್ಡಾಲದ ಮರದಲ್ಲಿ ₹25 ರೋಸ್ ಗಿಡ ಅಂತ ತೋರಿಸಿದ್ದೆ ನೋಡಿ, ವಿಡಿಯೋ ಹಾಕಿದ್ನಲ್ಲ, ಅದೇ ಸೇಮ್ ಅಷ್ಟೇ ಚಿಕ್ಕ ಗಿಡಕ್ಕೇ ಇಲ್ಲಿ ₹100 ಹೇಳಿದ್ರು. ನಾನೇನು ತಗೊಳ್ತಿರ್ಲಿಲ್ಲ, ಸುಮ್ಮನೆ ಒಂದು ರೇಟ್ ಕೇಳೋಣ ಅಂತ ಅಂದ್ಬಿಟ್ಟು ಕೇಳಿದ್ದೆ ಅಷ್ಟೇ. ತಗೊಳ್ಳಿಲ್ಲ, ಯಾವುದೇ ಥರ ಗಿಡ ಏನೂ ತಗೊಳ್ಳಿಲ್ಲ. ಅಲ್ಲಿ ಯಾರೋ ಒಬ್ಬರು ಪಾಪ ಶೋ ಗಿಡ ತಗೊಳ್ತಾಯಿದ್ರು. ಅದು ಎಷ್ಟಿರೋದು ನಮ್ಮ ಬೆಳ್ಳಷ್ಟುದ್ದ ಅಷ್ಟೇ ಇರೋದು, ಅಷ್ಟಕ್ಕೆ ₹200 ಹೇಳಿದ್ರು. ಅವ್ರು ಆ ರೇಟ್ ಕೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ರು ಪಾಪ, ಅವ್ರು ತಗೊಳ್ಳೇ ಇಲ್ಲ. ನೋಡಿ ಸುಮಾರು ನರ್ಸರಿಗಳಿದ್ದಾವೆ ಇಲ್ಲಿ, ಎಲ್ಲ ನರ್ಸರಿನೂ ನೋಡಿದ್ವಿ, ನೋಡಿ ಏನೂ ತಗೊಳ್ಳಿಲ್ಲ ನಾವು. ಹಂಗೆ ನರ್ಸರಿ ನೋಡಿಕೊಂಡು ಮುಂದೆ ಹೋಗೋಣ ಅಂತ ಅಲ್ಲಿ ಗಾಜಿನ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಚೆಂಡು ಹೂವಿನ ಗಿಡ, ಇದೇನೋ ₹35 ಏನೋ ಇತ್ತು. ಅಂದರೆ ಇದೇನು ಬೇಡ ಅಂತ ತಗೊಳ್ಳಿಲ್ಲ. ಮೊನ್ನೆ ನಾನು ಅಲ್ಲಿ ದೊಡ್ಡಾಲದ ಮರಕ್ಕೆ ಹೋದಾಗ ಒಬ್ಬರು ನರ್ಸರಿಯವರು ಪಾಪ ಅದು ಚೆಂಡು ಹೂವಿನ ಗಿಡದಲ್ಲಿನೇ ಒಣಗೋಗಿ ಬೀಜ ಆಗಿತ್ತು, ಅದನ್ನು ಕೊಟ್ಟರು. ಅದನ್ನು ತಗೊಬಂದು ನಾನು ಹಾಕಿದ್ದೀನಿ. ಅದು ಬರ್ಬೋದು, ಇನ್ನೊಂದು 3-4 ದಿವಸದಲ್ಲಿ ಸಸಿ ಬರ್ಬೋದು ಅದು. ಹಾಗಾಗಿ ನಾನು ಯಾವುದೇ ಥರ ತಗೊಳ್ಳಿಲ್ಲ. ನೋಡಿ ಇವೆಲ್ಲ ಶೋ ಗಿಡ ರೇಟ್ ಇತ್ತು, 350, 450 ಈ ಥರ ಎಲ್ಲ ರೇಟ್ ಇತ್ತು. ಅಲ್ಲೇ ಬೋರ್ಡೆಲ್ಲ ಹಾಕಿದ್ದಾರೆ, ಆ ರೇಟ್ ನೋಡಿಬಿಟ್ಟು ತಗೋಬೋದು. ಅಂದರೆ ಶೋ ಗಿಡ ಇಷ್ಟಪಡೋರು ತಗೋಬೋದು. ನನಗೇನು ಶೋ ಗಿಡ ಎಲ್ಲ ಏನು ಅಷ್ಟು ಇಷ್ಟ ಆಗಲ್ವಲ್ಲ ಅಂದ್ಬಿಟ್ಟು ತಗೊಳ್ಳಿಲ್ಲ. ನೋಡಿ ಸೇವಂತಿಗೆ ಗಿಡನೂ ಅಷ್ಟೇ, ಸೇವಂತಿಗೆ ಗಿಡನ ಫುಲ್ಲು ಕೊಕೊಪೀಟಲ್ಲೇ ಹಾಕಿರೋದವರು, ಯಾವುದೇ ಥರ ಮಣ್ಣು ಹಾಕಿ ಅಂತೂ ಅದು ಹಾಕಿಲ್ಲ. ಇದು ಸೇವಂತಿಗೆ ಗಿಡ ಫುಲ್ಲು ಕೊಕೊಪೀಟೇ, ಅದಕ್ಕೆ ಇದು DAP ಹಾಕಿದ್ದಾರೆ. ಅದು ಬೆಳಿಬೇಕಲ್ವ ಸೇವಂತಿಗೆ ಗಿಡ, ಹಾಗಾಗಿ DAP ಹಾಕಿದ್ದಾರೆ. ನೋಡಿ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದನ್ನು. ನೋಡಿ ಇಲ್ಲಿ ಕಲ್ಲರು ಕಾಣಿಸ್ತಾ ಇರ್ಬೋದು ನಿಮಗೆ. DAP ಇದು ಕಲರ್ ಬರುತ್ತೆ, ಬ್ಲ್ಯಾಕು ಬರುತ್ತೆ ಮತ್ತು ವೈಟ್ ಕಲರ್ ಬರುತ್ತೆ. ಅವರು DAP ಹಾಕಿದ್ದಾರೆ, ಅದು ಗಿಡಗಳು ಚೆನ್ನಾಗಿ ಬರಬೇಕಲ್ಲ ಅದಕ್ಕೆ. ನರ್ಸರಿಯವರು ಹೆಚ್ಚಾಗಿ ಬಳಸೋದೇ DAP. ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗೂ ಇದ್ದಾವೆ ನರ್ಸರಿಗಳು ಎಲ್ಲ. ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು. ಇಲ್ಲಿ ಯಾವುದೇ ಥರ ಪಾಟ್ಗಳೆಲ್ಲ ಏನೂ ಇಟ್ಟಿರಲಿಲ್ಲ ನರ್ಸರಿಯಲ್ಲಿ, ಅಂದರೆ ಬರೀ ಗಿಡಗಳಷ್ಟೇ.